ಅಗ್ರಹಾರದಲ್ಲಿ ದಾಸ ಬಿಂದಾಸ್, ನಿದ್ದೆ ಇಲ್ಲ, ಚಿಂತೆಯೇ ಇಲ್ಲ ಅಂತಿದ್ದವರಿಗೆ ಈ ಫೋಟೋ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಕಾಟೇರ ಆರಾಮಾಗಿದ್ದು ಬೇರೆಡೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿದ್ರೂ ಕಡಿಮೆಯಾಗದ ದರ್ಶನ್ ಗತ್ತು. ಆರೋಪಿಯನ್ನ ಬೇರೆಡೆ ಶಿಫ್ಟ್ಗೆ ನಡೆದಿದ್ಯಾ ಪ್ಲಾನ್? ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ 13 ಆರೋಪಿಗಳು ಕಂಬಿ ಎಣಿಸ್ತಾ ಇದ್ದಾರೆ. ಉಳಿದ 4ರನ್ನ ತುಮಕೂರು ಜೈಲಿನಲ್ಲಿ ಇರಿಸಿದ್ದಾರೆ. ಇದೀಗ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಆರಾಮಾಗಿಯೇ ಇದ್ದು ರೌಡಿಗಳ ಜೊತೆ ಕಾಣಿಸಿಕೊಳ್ತಿರೋದು ಅಧಿಕಾರಿಗಳ ನಿದ್ದೆಗೆಡಿಸಿದೆ. ರೌಡಿ ಶೀಟರ್ಸ್ ಜೊತೆ ಗುರುತಿಸಿಕೊಂಡ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೌಡಿ ಶೀಟರ್ಸ್ ಜೊತೆ ದರ್ಶನ್ ಫೋಟೋ ವೈರಲ್ ಹಿನ್ನೆಲೆ ಸೂಕ್ತ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಕೇವಲ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಮಾತ್ರವಲ್ಲ, ಕೆಲವೇ ದಿನಗಳಲ್ಲಿ ಆರೋಪಿಗಳ ಕಮಾನು ಎತ್ತಲಿಕ್ಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಕಮಾನು ಅಂದರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲು ಜೈಲು ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕೇಶವ್, ಕಾರ್ತಿಕ್, ನಿಖಿಲ್, ನಾಯಕ್ ತುಮಕೂರು ಜೈಲಿಗೆ ಕಮಾನು ಅಂತಲಾಗಿತ್ತು. ಸದ್ಯ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಾಸಿನ ಒಡನಾಡಿ ಹೆಚ್ಚಾಗಿದ್ದು, ಹೀಗಾಗಿ ಬೇರೆ ಬೇರೆ ಜೈಲಿಗೆ ಕಮಾನು ಎತ್ತಲಿಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಎನ್ನಲಾಗಿದೆ. ಇಲ್ಲದಿದ್ದರೆ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಒಡನಾಟ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಈಗಲೇ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನಟ ದರ್ಶನ್ ಜೈಲಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ಬಗ್ಗೆ ಆಕ್ರೋಶ ಹೆಚ್ಚಾಗಿದೆ. ಜೈಲಿನ ಭ್ರಷ್ಟ ವ್ಯವಸ್ಥೆ ಬಗ್ಗೆ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಕಿಡಿಕಾರಿದ್ದಾರೆ. ಜೈಲಿನ ವ್ಯವಸ್ಥೆ ಹಾಗೂ ಗೃಹ ಇಲಾಖೆ ಭ್ರಷ್ಟ ವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಜೊತೆ ಭಾಸ್ಕರ್ ರಾವ್ ಖಡಕ್ ಮಾತುಗಳನ್ನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ತಮಗೊಂದು ಫೋಟೋನ ನೋಡಿದ್ರಿ ತಾವು, ಇದೆಲ್ಲ ನೋಡಿದ್ರೆ ಜೈಲಿನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಇದೆಯಾ ಅಂತ ಒಬ್ಬ ಅಪರಾಧಿವಾದವ್ರಿಗೆ ಅಥವಾ ಆರೋಪಿತ ಹೋದಂಥ ಒಂದು ಸಂದರ್ಭದಲ್ಲಿ ಜೈಲಿನಲ್ಲಿ ಇಷ್ಟರ ಮಟ್ಟಿಗೆ ಸೌಲಭ್ಯಗಳು ಸಿಗುತ್ತೆ. ರೌಡಿಗಳ ಜೊತೆ ಸಂಪರ್ಕ, ಒಡನಾಟ, ಮಾತುಕತೆ, ವಾಕಿಂಗು, ಟಾಕಿಂಗು ಇದೆಲ್ಲವೂ ಇದೆಯಾ ಅಂತಂದರೆ ಇವರು ಪೊಲೀಸ್ ಕಮಿಷನರ್ ಅಧಿಕಾರಿಯಾಗಿದ್ದಂಥವ್ರು, ಹಿರಿಯರಾಗಿದ್ದಂಥವ್ರು. ಏನು ಹೇಳ್ತೀರಿ ಸರ್ ಈ ಒಂದು ಆಡಳಿತದ ವ್ಯವಸ್ಥೆ? ನೀವು ಜೈಲ್ ಅಥವಾ ಯಾವುದೇ ಸರ್ಕಾರಿ ಕಚೇರಿಯನ್ನು ಇನ್ನೂ ಈ ದಿನವೂ ಪ್ರಾಮಾಣಿಕತೆಯ ತಾಣ ಅಂತ ಯಾಕೆ ಅಂದ್ಕೊಂಡಿದ್ದೀರಿ? ವಿಧಾನಸೌಧನೇ ಭ್ರಷ್ಟಾಚಾರದ ತಾಣ ಇರುವಾಗ ಏನು ಪರಪ್ಪರ ನಗರ ಸ್ವಚ್ಛಾಗಿರಬೇಕು ಅಂತ ಇದೆಯಾ? ಕಂಡಾಪಟ್ಟೆ ಅಲ್ಲೇ ಲಂಚಕೋರರು, ಕಳ್ಳರು, ಕಾಕರು ಅಲ್ಲಿ ಇರೋವಾಗ ಬಹಿರಂಗವಾಗಿ ಕೋಟ್ಯಾಂತರ ರೂಪಾಯಿ ಕಮಿಷನ್ ತಿಂತಾ ಇರೋವಾಗ ಎಲ್ಲ ರೀತಿಯಾಗಿ ಕಾರ್ಪೊರೇಷನ್ನು, BBMP ಇರಲಿ, ಇಂಜಿನಿಯರ್ಗಳ ಕಚೇರಿ ಇರಲಿ, ಪರಪ್ಪ ನಗರನೂ ಇನ್ನೊಂದು ಸರ್ಕಾರಿ ಕಚೇರಿ, ಅಲ್ಲೂ ಕೂಡ ಭ್ರಷ್ಟವಾದ ವಾತಾವರಣ ನಡೆಯುತ್ತೆ. ಈ ಭ್ರಷ್ಟತೆ ಯಾರು ತಂದಿಟ್ಟಿರೋದು? ಈ ವರ್ಗಾವಣೆ ದಂಧೆಯಿಂದ ಹರಾಜುಕರಣಿಗಳು ತಂದಿಟ್ಟಿರೋದು ಅಲ್ಲಿಗೆ. ಮತ್ತು ಎಲ್ಲ ಅನುಭವಕ್ಕೆ ಏನಂತೀರಿ ನೀವು, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಜೈಲೊಳಗೆ ಹೋಗ್ತಾರೆ. ಸೊ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಏನಿದೆ ಒಳ್ಳೆ ದುಡ್ಡಿರುತ್ತೆ ಅವ್ರ ಹತ್ರ, ಕಾಂಟ್ಯಾಕ್ಟ್ಸ್ ಇರುತ್ತೆ ಅವ್ರ ಹತ್ರ. ಸೊ ಈ ಪಾಪದವರ ಅಧಿಕಾರಿಗಳಿಗೆ ಥ್ರೆಟನ್, ಬಿಡ್ರಿ ಅವ್ರಿಗೆ, ಮಾಡಿರಿ ಅವ್ರಿಗೆ, ಕೊಡ್ರಿ ಅವ್ರಿಗೆ ಅಂತ ಹೇಳಿ ಏನಾದರೂ ಒಂದು ಥ್ರೆಟನ್ ಮಾಡಿ ಮಾಡಿಸ್ತಾರೆ. ಸೊ ಯಾಕೆ ಆಶ್ಚರ್ಯ ಯಾಕೆ ಪಡ್ತೀರಿ ನೀವು? ಅವರೊಬ್ಬರೇ ಅಲ್ಲ, ಬೇರೆ ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಐಶೋ ಆರಾಮಿ ಜೀವನ ಒಂದು ರೀತಿ ಪರಪ್ಪನ ಅಗ್ರಹಾರ ರೆಸಾರ್ಟಲ್ಲಿ ಇದ್ದಾರೆ. ಅವರು ಟಾಪ್ ಮೋಸ್ಟ್ ಲೆವೆಲಲ್ಲಿ ನಿಮಗೆ ಇಂಟಗ್ರಿಟಿ ಇಲ್ದಿರೋವಾಗ ಮಧ್ಯದಲ್ಲಿ ನಾವೆಲ್ಲ ಮಾಡೋಕ್ಕೆ ಹೋದರೆ ಸುಮ್ಮನೆ ನಮ್ಮ ಕೈಕಾಲು ನಾವು ಸುಟ್ಕೊಳ್ತೀವಿ. ನಮಗೆ ಮೇಲಿಂದನೂ ಸಪೋರ್ಟ್ ಸಿಗೋಲ್ಲ, ಕೆಳಗಿಂದನೂ ಸಪೋರ್ಟ್ ಸಿಗೋಲ್ಲ. ಸೊ ಅದಕ್ಕೆ ಹಾಳಾಗಲಿಂದ ಬಿಟ್ಬಿಡ್ತೀವಿ, ಅಟ್ಲೀಸ್ಟ್ ನಮ್ಮ ತೊಂದರೆಗೆ ಯಾರು ಬರಬಾರ್ದು ಅಂತ. ಈಗ ನೀವು ಹೇಳಿದ್ರಿ ಅವ್ರಿಗೆ ಸಿಗರೇಟ್ ಸಿಕ್ತು, ನೀವು ಫೋಟೋಗ್ರಾಫ್ ನೋಡಿದ್ರೆ ಅದು ಜೈಲು ಅಂತ ಹೇಳೋಕ್ಕಾಗತ್ತೆ? ಯಾವುದು ಹಿಂದ್ಗಡೆ ಒಳ್ಳೆ ಕೋಟೆ ಇದ್ದಂಗೆ ಇದೆ, ಬಿಲ್ಡಿಂಗ್ ಇದೆ, ಅಲ್ಲಿಗೆ ಆರಾಮಾಗೆ ಬೆತ್ತದ ಕುರ್ಚಿ ಮೇಲೆ ಕೂತ್ಕೊಂಡು ಒಳ್ಳೆ ಕಾಫಿ ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಸಿಗರೇಟ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಇಟ್ ಈಸ್ ಅ ಕಂಫರ್ಟಬಲ್ ಸ್ಟೇ. ದಿಸ್ ಮೀನ್ಸ್ ಲಾಟ್ ಆಫ್ ಭಾಳ ಜನರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸೂಚನೆ ಕೊಟ್ಟಾಗಿದೆ. ಮತ್ತು ಅದರ ಪ್ರಕಾರ ಹಂಗೆ ನಡೀತಾ ಇದೆ. ಹಂಗೆ ಇಂಥ ಲೂಸ್ ಆಡಳಿತ ಇದ್ದರೆ ಈ ಬರೀ ಯಾರ ಹತ್ರ ದುಡ್ಡು ಮತ್ತು ಪ್ರಭಾವ ಇದೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅವ್ರಿಗೆ ಈ ಮಧ್ಯದಲ್ಲಿರೋರಿಗೆ ಏನಾಗಲ್ಲ. ಯಾರು ಇವರೆಲ್ಲ ಪ್ರಾಮಿಸ್ ಮಾಡಿದಾರಲ್ಲ, ನಾವು ಒಳ್ಳೆ ಸ್ವಚ್ಛ ಆಡಳಿತ ತರ್ತೀವಿ, ಭ್ರಷ್ಟಾಚಾರ ತೆಗಿತೀವಿ ಅಂತ. ಏನು ವಾಟ್ ಡಿಫ್ರೆನ್ಸ್ ಹ್ಯಾವ್ ದೇ ಬ್ರಾಟ್ ಅಬೌಟ್? ಹಾಗೆ ಇದೆ, ಮುಂಚೆ ಇದ್ದಂಗೆ ಇದೆ. ಅದಕ್ಕಿಂತ ಇನ್ನೂ ಅಧ್ವಾನಾಗಿದೆ. ಇನ್ಫ್ಯಾಕ್ಟ್ ಜೈಲಿಗೆ ಹೋಗೋದ್ರಲ್ಲೇ ಭಾಳ ಆರಾಮಿದೆ. ಜೈಲಿಗೆ ಹೋಗಿ ಅಲ್ಲಿ ಕಂಫರ್ಟಬಲ್ ಆಗಿರ್ಬೋದು, ಯಾರು ಕಾಟಾನೂ ಇರೋಲ್ಲ ಅಲ್ಲಿಗೆ, ಮತ್ತು ಅಲ್ಲಿ ನೋಡ್ಕೊಳ್ಳೋರು ಮಾಡೋಳು ಇತ್ಯಾದಿಗಳು ಚೆನ್ನಾಗೇ ಅಲ್ಲಿಗೆ ಇರ್ತಾರೆ. ಸೊ ಇದೆಲ್ಲ ಸರಿ ಮಾಡೋಕ್ಕೆ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಒಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ.
ಎಲ್ಲ ಸರಿಗಿದೆ ಅಂತ ಅವರೇ ತಲೆಯಿಂದ ಕಾಲುವರೆಗೂ ಭ್ರಷ್ಟತೆಯಲ್ಲಿರುವಾಗ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಪಾಪ ಜನಸಾಮಾನ್ಯರು ದ್ಯಾಟ್ ಓನ್ಲಿ ಸಫರ್ ಫಾರ್ ದಿಸ್, ದಟ್ಸ್ ಆಲ್. ಕೆಲವು ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತಕ್ಕಂಥ ಪ್ರತಿಯೊಬ್ಬರು ನಾಗರಿಕರು ಕೂಡ ಒಂದು ಅಭಿಲಾಷೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಕೊನೆ ಪ್ರಶ್ನೆ ನಾನು ಕೇಳ್ತಾರೆ ನಿಮಗೆ, ನೇರವಾಗಿ ಗೃಹ ಇಲಾಖೆಗೆ ಒಂದೆರಡು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀವಿ? ಏನು ಸಲಹೆ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಕೆಲಸ ಗೊತ್ತಿದೆ ಅವ್ರಿಗೆ. ಸರಿಯಾಗಿ ಕೆಲಸ ಮಾಡಲಿ, ಪೊಲೀಸ್ ಆ್ಯಕ್ಟ್ ಪ್ರಕಾರ, ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಕೆಲಸ ಮಾಡಲಿ, ಮತ್ತು ಅವರು ಸಂವಿಧಾನದ ಪ್ರಕಾರ ಕೆಲಸ ಮಾಡಲಿ, ಸಾಕು ಅಷ್ಟೇ. ಇದಿಷ್ಟು ಕೂಡ ರಿಟೈರ್ಡ್ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರ ಮಂಡಳದ ಮಾತು. ಜೊತೆಗೆ ಅವರು ನೇರವಾಗಿ ಇಡೀ ಸರ್ಕಾರದ ವ್ಯವಸ್ಥೆಯ ಬಗ್ಗೆನೇ ನೇರವಾದ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗೃಹ ಸಚಿವರು ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸಿದರೆ ಇದು ಇಷ್ಟೆಲ್ಲ ಅವ್ಯವಹಾರಗಳು ಅಥವಾ ಈ ರೀತಿಯ ಭ್ರಷ್ಟತೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ನೇರ ನುಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಡುಪಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಅತ್ಯಾಚಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ಹಾಗೂ ಆರೋಪಿಗಳ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು, ಮಾದಕ ವಸ್ತು ಸೇರಿರುವ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಅಷ್ಟಕ್ಕೂ ಯಾರ ರಕ್ತದಲ್ಲಿ ಮಾದಕ ವಸ್ತುವಿನ ಅಂಶ ಪತ್ತೆಯಾಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಕೇಸ್ಗೆ ಟ್ವಿಸ್ಟ್. ಪೊಲೀಸರ ಕೈ ಸೇರಿದ ಯುವತಿಯ ಬ್ಲಡ್ ರಿಪೋರ್ಟ್. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಕಾಮುಕರು ಅಟ್ಟಹಾಸ ಮೆರೆದಿದ್ರು. ಮದ್ಯದಲ್ಲಿ ಅಮಲು ಬರಿಸುವ ಪದಾರ್ಥ ಮಿಕ್ಸ್ ಮಾಡಿ ಯುವತಿಗೆ ಬಲವಂತವಾಗಿ ಕುಡಿಸಿ ಕಾಮುಕರು ಅತ್ಯಾಚಾರವೆಸಗಿದ್ರು. ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ರಕ್ತದಲ್ಲಿ ಮಾದಕ ವಸ್ತುಗಳಿರೋ ಬಗ್ಗೆ ಪಾಸಿಟಿವ್ ವರದಿ. ಯುವತಿಯ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು, ರಕ್ತದಲ್ಲಿ ಮಾದಕ ವಸ್ತುಗಳಿರುವ ಬಗ್ಗೆ ಪಾಸಿಟಿವ್ ವರದಿ ಬಂದಿದೆ. A1 ಅಲ್ತಾಫ್, A2 ರಿಚರ್ಡ್ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಡ್ರಗ್ಸ್ ನೀಡಿರುವ ಬಗ್ಗೆ ಖುದ್ದು ಆರೋಪಿ ಅಲ್ತಾಫ್ ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಮಾಡಿರೋ ಕಾರಿನಲ್ಲಿ ಪತ್ತೆಯಾದ ಪುಡಿಯನ್ನು FSLಗೆ ರವಾನಿಸಲಾಗಿದೆ. ಯಾವ ಮಾದರಿಯ ಅಮಲು ಪದಾರ್ಥ ಎಂಬ ಬಗ್ಗೆ ಶೀಘ್ರದಲ್ಲೇ ವರದಿ ಬಹಿರಂಗವಾಗಲಿದೆ. ಅಲ್ತಾಫ್ ಡ್ರಗ್ಸ್ ಪಡೆದ ಸ್ಥಳದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಇನ್ನು ಸಂತ್ರಸ್ತೆ ಚೇತರಿಸಿಕೊಂಡ ಬಳಿಕ ಪೊಲೀಸರು ಜಡ್ಜ್ ಮುಂದೆ ಹೇಳಿಕೆ ಪಡೆಯಲಿದ್ದಾರೆ. ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತಗೊಂಡಿದ್ದು ಎಂದು ತೋರಿಸಿದ್ದಾನೆ. ಈ ಪುಡಿಯನ್ನು ನಾವು ಈಗ FSLಗೆ ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ, ಮತ್ತೆ ಇದೇ ಡ್ರಗ್ ಅನ್ನು ಹುಡುಗಿಗೆ ತಗೊಂಡಿದ್ದ ಡ್ರಗ್ ಎಂದು ಕಂಪ್ಯಾರಿಸನ್ಗೆ ಕಳಿಸ್ತೀವಿ. ಇದರ ಸಲುವಾಗಿ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪರೇಟ್ ಪ್ರಕರಣ ಒಂದು ದಾಖಲಾಗಿದೆಯೇ, ಈ ಡ್ರಗ್ ಅನ್ನು ಎಲ್ಲಿ ತಗೊಂಡಿದ್ದಾರೆ ಮತ್ತೆ ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದರ ಬಗ್ಗೆ ಕ್ರೈಮ್ ನಂಬರ್ 146/2024. ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳಿಗೆ ಡ್ರಗ್ ಸಿಕ್ಕಿದ್ದೆಲ್ಲಿ, ಈ ಕೃತ್ಯದಲ್ಲಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಿದೆ.